ಯಾವಾಗ ನಮ್ಮ ಅಕೌಂಟ್ಗೆ ಕಾಂಗ್ರೆಸ್ ಹೇಳಿದ್ದ 2,000 ರೂಪಾಯಿ ಬರುತ್ತೋ ಅಂತ ಕಾಯ್ತಾ ಇದ್ದ ರಾಜ್ಯದ ಗೃಹಲಕ್ಷ್ಮಿಯವರಿಗೆ ಕಡೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಇದೇ ತಿಂಗಳ 19ಕ್ಕೆ ಅಪ್ಲಿಕೇಶನ್, ಮುಂದಿನ ತಿಂಗಳು ಅಕೌಂಟ್ಗೆ ಹಣ ಟ್ರಾನ್ಸಾಕ್ಷನ್ ಅಂತ ಖುದ್ದು ಲಕ್ಷ್ಮಕ್ಕ ಹೇಳಿದ್ದಾರೆ. ಮೊದಲ ಸಂಪುಟ ಸಭೆಯಲ್ಲಿ 5 ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಅಬ್ಬರಿಸಿ ಅಧಿಕಾರ ಹಿಡಿದಿದ್ದ ಕಾಂಗ್ರೆಸ್ ಹರಸಾಹಸ ಪಡುತ್ತಾ ಒಂದೊಂದೇ ಗ್ಯಾರಂಟಿ ಜಾರಿ ಮಾಡ್ತಿದೆ. ಫ್ರೀ ಬಸ್ ಬಳಿಕ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 19ರಿಂದ ಶುರುವಾಗಲಿದೆ. ಜುಲೈ 17ಕ್ಕೆ ಮಹಾಗಠಬಂಧನ್ ಸಭೆ ಬೆಂಗಳೂರಿನಲ್ಲಿ ನಡೆಯಲಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಕೂಡ ರಾಜ್ಯ ರಾಜಧಾನಿಗೆ ಬರಲಿದ್ದಾರೆ. ಅದೇ ಟೈಮ್ನಲ್ಲೇ ಯೋಜನೆಗೆ ಚಾಲನೆ ನೀಡಲು ಪ್ಲಾನ್ ನಡೆದಿದೆ. ಸೋಮವಾರ ಸಾಯಂಕಾಲ 5 ಗಂಟೆಗೆ 17ನೇ ತಾರೀಕು ಲಾಂಚಿಂಗ್ ಮಾಡ್ತೀವಿ. ಅದೇನಾದ್ರೂ ಅವ್ರಿಗೆ ಕನ್ವೀನಿಯಂಟ್ ಆಗ್ಲಿಲ್ಲ ಅಂತಂದ್ರೆ 19ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಅವರ ಕೈಯಿಂದ ಇದೇ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅರ್ಜಿ ಸಲ್ಲಿಕೆ ಸ್ಥಳ, ದಿನಾಂಕ, ಸಮಯದ ಬಗ್ಗೆ ಯಜಮಾನಿಯರ ಮೊಬೈಲ್ಗೆ ಸಂದೇಶ ಬರಲಿದೆ. ಆ ಬಳಿಕ ನಿಗದಿಯಾದ ಸಮಯ ಸ್ಥಳಕ್ಕೆ ಬಂದು ನೋಂದಣಿ ಮಾಡಿಸ್ಕೊಳ್ಬೇಕು. ಅದರಲ್ಲೂ ನಿಗದಿಯಾದ ಸ್ಥಳದಲ್ಲೇ ಅರ್ಜಿ ಹಾಕಬೇಕು. ಅರ್ಜಿ ಸಲ್ಲಿಸಲು ಆಗದಿದ್ರೆ ಸರ್ಕಾರ ನೇಮಿಸಿದ ಪ್ರಜಾಪ್ರತಿನಿಧಿಗಳು ಮನೆ ಬಾಗಿಲಿಗೆ ಬಂದು ಅರ್ಜಿ ಸ್ವೀಕರಿಸುತ್ತಾರೆ. ಆದರೆ ಗೃಹಲಕ್ಷ್ಮಿ ನೋಂದಣಿಗೆ ಯಾವುದೇ ಕಾಲಮಿತಿ ಇಲ್ಲ. ಅರ್ಜಿ ಸ್ವೀಕಾರ ಮಾಡುವ ದಿನಾಂಕ ಅಂತಂತೂ ನಿಗದಿಯಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಇರುತ್ತೆ ಈ ಪ್ರಕ್ರಿಯೆ? ನಿಮಗೂ ಕೂಡ ಈ ಗೃಹಲಕ್ಷ್ಮಿಯ ಯೋಜನೆಯ ಫಲ ಸಿಗಬೇಕು ಅಂತಂದ್ರೆ ಏನ್ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಎಲ್ಲಿ ಹಾಕಬೇಕು, ಇದರ ಕುರಿತಾಗಿ ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಕೊಟ್ಟಿರುವ ಮಾಹಿತಿಯ ಆಧಾರದ ಮೇಲೆ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಹೀಗೆ ಇರಲಿದೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ. ಎಲ್ಲೆಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಸಿಗ್ತಾ ಇರೋದು ಗ್ರಾಮ 1, ಬೆಂಗಳೂರು 1 ಕೇಂದ್ರಗಳು. ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದು ಸಮೀಪದಲ್ಲಿರುತ್ತೋ ಆ ಕೇಂದ್ರಗಳಿಗೆ ಈ ಅರ್ಜಿ ಸಲ್ಲಿಕೆಯ ಕೇಂದ್ರವಾಗಿ ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಬೆಂಗಳೂರು 1, ಗ್ರಾಮ 1. ಅದನ್ನ ಹೊರತುಪಡಿಸಿದ್ರೆ ನಾಡಾ ಕಚೇರಿಯಲ್ಲೂ ಕೂಡ ಫಲಾನುಭವಿಗಳ ಆಗ್ಲಿಕ್ಕೆ ಇಚ್ಛಿಸುವವರು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋ ಆಪ್ಷನ್ ಅನ್ನ ಕೊಡಲಾಗಿದೆ. ಇದು ಯಾವುದು ಇಲ್ವಾ? ಕೆಲವೊಂದಷ್ಟು ಗ್ರಾಮಗಳಿದೆ, ಆ ಗ್ರಾಮದಲ್ಲಿ ಈ ರೀತಿಯ ವ್ಯವಸ್ಥೆ ಇರೋದಿಲ್ಲ. ಅಂಥ ಗ್ರಾಮಗಳನ್ನ ಕೂಡ ಫಲಾನುಭವಿಗಳನ್ನ ಗುರುತಿಸ್ಲಿಕ್ಕೆ ಅಂತ ಹೇಳಿ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗತ್ತೆ, ನೇಮಕಾತಿ ಮಾಡಲಾಗತ್ತೆ. ಅವರು ನಿಮ್ಮ ಮನೆ ಬಾಗಿಲಿಗೆನೇ ಬಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಸಹಾಯವನ್ನ ಮಾಡಲಿದ್ದಾರೆ. ಇದರ ಜೊತೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಇಟ್ಕೊಳ್ಬೇಕಾದ ಡಾಕ್ಯುಮೆಂಟ್ಸ್, ದಾಖಲೆಗಳು ಯಾವ್ದ್ಯಾವ್ದು ಅನ್ನೋ ಪಟ್ಟಿಯಲ್ಲಿ ಮೊದಲಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಲೇಬೇಕಾಗತ್ತೆ. ಆ ಆಧಾರ್ ಕಾರ್ಡ್ನ ಡೀಟೇಲ್ಸ್ನ ಆಧಾರದ ಮೇಲೇನೆ ಅರ್ಜಿಯನ್ನ ತುಂಬುವ ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ. ಇದರ ಜೊತೆಗೆ ಯಾರೆಲ್ಲ ಫಲಾನುಭವಿಗಳ ಆಗಬಹುದು ಅನ್ನೋ ಪ್ರಶ್ನೆಗೆ ಉತ್ತರ, APL, BPL ಕಾರ್ಡ್ ಹೊಂದಿರುವ ಮಹಿಳೆಯರು, ಅದರಲ್ಲೂ ಕೂಡ ಯಜಮಾನಿ ಅಂತ ಹೇಳಿ ಈ ರೇಷನ್ ಕಾರ್ಡ್ನಲ್ಲಿ ಹಾಗೆ ಈ ಕಾರ್ಡ್ಗಳಲ್ಲಿ ನಮೂದು ಆಗಿರಬೇಕು. ಅದರ ಜೊತೆಗೆ ಅಂತ್ಯೋದಯ ಕಾರ್ಡ್ ಇರುವವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಆಗಬಹುದು. ಹಾಗಾದ್ರೆ ಎಷ್ಟು ಮಂದಿಗೆ ಈ ಯೋಜನೆಯ ಫಲ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ, ಬರೋಬ್ಬರಿ 1.28 ಕೋಟಿ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗುತ್ತೆ ಅನ್ನೋ ಅಂದಾಜು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಇನ್ನು ಯಾರಿಗೆಲ್ಲ ಈ ಯೋಜನೆ ಅಪ್ಲೈ ಆಗೋದಿಲ್ಲ ಅನ್ನೋದಕ್ಕೆ ಉತ್ತರ, ನೀವು ಇನ್ ಕೇಸ್ ಏನಾದ್ರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ, ಅಂದ್ರೆ ತೆರಿಗೆಯನ್ನ ಕಟ್ತಾ ಇದ್ರೆ ಅಂಥವರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ರಾಜ್ಯ ಸರ್ಕಾರ ತಿಳಿಸಿದೆ. ಇನ್ನು ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನಾದ್ರೂ ದಿನಾಂಕ ನಿಗದಿ ಮಾಡಲಾಗಿದೆಯಾ, ಇಂಥ ದಿನದೊಳಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಪ್ರಶ್ನೆಗೆ ಉತ್ತರ, ಇಲ್ಲ, ಯಾವುದೇ ರೀತಿಯ ಕಾಲಮಿತಿಯನ್ನ ಹಾಕಲಾಗಿಲ್ಲ. ಜೊತೆಗೆ ಅಪ್ಲಿಕೇಶನ್ ನೋಂದಣಿ ಮಾಡಿಕೊಳ್ಳುವ ಶುಲ್ಕವನ್ನ 15 ರೂಪಾಯಿ ಅಂತ ಹೇಳಲಾಗಿದೆಯಾದ್ರೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಕುರಿತಾಗಿ ಸುದ್ದಿಗೋಷ್ಠಿ ಮಾಡೋ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ವೆಚ್ಚವನ್ನ ಕೂಡ ಸರ್ಕಾರವೇ ಭರಿಸುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅರ್ಜಿದಾರರು ಯಾವುದೇ ರೀತಿಯ ಹಣವನ್ನ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಮತ್ತಷ್ಟು ಸ್ಪಷ್ಟನೆಯ ಅವಶ್ಯಕತೆ ಇದೆ. ಕೊಟ್ಟರೂ ಕೂಡ 15 ರೂಪಾಯಿಗಿಂತ ಹೆಚ್ಚಿಗೆ ಫೀಸ್ ಯಾರು ಕೇಳೋ ಹಾಗೂ ಇಲ್ಲ, ತೆಗೆದುಕೊಳ್ಳೋ ಹಾಗೂ ಇಲ್ಲ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯಲ್ಲಿ ಜುಲೈನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಆಗಸ್ಟ್ ನಲ್ಲಿ ಹಣ ನಿಮಗೆ ಸಂದಾಯ ಆಗತ್ತೆ ಅನ್ನೋದು ಸರ್ಕಾರ ಹೇಳ್ತಾ ಇರುವ ಮಾಹಿತಿ. ಇನ್ ಕೇಸ್ ಏನಾದ್ರೂ ವಿಳಂಬ ಆಯ್ತು ಅಂತಂದ್ರೆ ಆಗಸ್ಟ್ ನಲ್ಲಿ ಆಗದೆ ಹೋದ್ರೆ ಅಟ್ಲೀಸ್ಟ್ ಸೆಪ್ಟೆಂಬರ್ ಹೊತ್ತಿಗಾದ್ರೂ ಈ ಹಣ ವರ್ಗಾವಣೆಯ ಪ್ರಾಸೆಸ್ ಅನ್ನ ನಾವು ಮಾಡಿ ಮುಗಿಸ್ತೀವಿ ಅಂತ ಹೇಳಿ ಅಂದ್ರೆ ಚಾಲ್ತಿಯನ್ನ ಕೊಡ್ತೀವಿ. ಆ ತಿಂಗಳಿಂದ ಪ್ರತಿ ತಿಂಗಳು ಕೂಡ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಅಕೌಂಟ್ಗೆ ಹೋಗುವ ಪ್ರಕ್ರಿಯೆಗೆ ಅಂತ ಹೇಳಿ
ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸ್ತಾ ಇದ್ದಾರೆ. ಇನ್ನು ಮೆಸೇಜ್ ಬಂದ ಬಳಿಕ ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಹಿಂದಿನ ಗೃಹ ಜ್ಯೋತಿ ಯೋಜನೆಯ ಅಪ್ಲಿಕೇಶನ್ ಫಿಲ್ ಮಾಡೋ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಸಿಕ್ಕಾಪಟ್ಟೆ ರಶ್ ಆಯ್ತು, ದಿನಗಟ್ಟಲೆ ಕಾಯೋ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ರೀತಿಯ ರಶ್ ಅನ್ನ ಅವಾಯ್ಡ್ ಮಾಡುವ ಸಲುವಾಗಿ ಈ ಯೋಜನೆಯ ಫಲಾನುಭವಿಗಳ ನೇರ ಮೊಬೈಲ್ ನಂಬರ್ಗೆನೆ ಮೆಸೇಜ್ ಅನ್ನ ಕಳಿಸಲಾಗುತ್ತೆ. ಯಾವಾಗ ಎಲ್ಲಿ ಯಾವ ಸಮಯಕ್ಕೆ ಹೋಗಿ ಅರ್ಜಿಯನ್ನ ಹಾಕಬೇಕು ಅಂತ ಹೇಳಿ ಆ ಮೆಸೇಜ್ ನ ಆಧಾರದ ಮೇಲೇನೆ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅಂತ ತಿಳಿಸಿದ್ದಾರೆ ಸಚಿವೆ. ಇನ್ನು ಇದಾದ ಮೇಲೂ ಕೂಡ ಏನಾದರೂ ಅನುಮಾನ ಇದ್ರೆ 2 ನಂಬರ್ಗಳನ್ನ ಕೊಡಲಾಗಿದೆ, 1902 ಹಾಗೆ 8147500500 2 ನಂಬರ್ ಅಲ್ಲಿ ಯಾವ್ದಕ್ಕಾದ್ರೂ ಮೆಸೇಜ್ ಆದ್ರೂ ಮಾಡಬಹುದು ಅಥವಾ ಕಾಲ್ ಮಾಡಿ ನಿಮಗಿರುವ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಬಹುದು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ 1902 ಹಾಗೆ 8147500500 2 ನಂಬರ್ಗಳಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಕರೆ ಅಥವಾ ಮೆಸೇಜ್ ಅನ್ನ ಮಾಡಿ ನಿಮಗಿರುವ ಈ ಒಂದು ಯೋಜನೆಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಬಗೆಗಿನ ಅನುಮಾನಗಳನ್ನ ಬಗೆಹರಿಸಿಕೊಳ್ಳಬಹುದು. ಇನ್ನು ಗೃಹ ಜ್ಯೋತಿ ಯೋಜನೆ ಅಡಿ ಅಂದ್ರೆ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಅನ್ನ ಪಡೆದುಕೊಳ್ಳುವ ಯೋಜನೆಯಿಂದಾಗಿ ರಾಜ್ಯದ ಕೆಲವರಿಗೆ ಲಾಭ ಆಗಲಿದೆ. ಆದರೂ ಕೂಡ ಕರೆಂಟ್ ಬಿಲ್ ಪಾವತಿಸುವವರಿಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದೆ. ಈ ತಿಂಗಳ ಬಿಲ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, 200 ರೂಪಾಯಿ ಎಕ್ಸ್ಟ್ರಾ ಬಿಲ್ ಬಂದಿದೆ. ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಬಿಡಿ. ಒಂದ್ ಕಡೆ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ನೀಡ್ತಾ ಇರುವ ಸರ್ಕಾರ, ಮತ್ತೊಂದ್ ಕಡೆ ನಷ್ಟ ಒಂದು ಪಾಲನ್ನ ಅಂದ್ರೆ ತನಗೆ ಈ ಯೋಜನೆಯಿಂದ ಆಗ್ತಾ ಇರುವ ನಷ್ಟದ ಒಂದು ಪಾಲನ್ನ ಗ್ರಾಹಕರಿಂದಲೇ ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ 200 ರೂಪಾಯಿ ಯಾಕೆ ಎಕ್ಸ್ಟ್ರಾ ಬಂದಿದೆ, ಹಾಗೆ ಯಾವ ರೀತಿಯಲ್ಲಿ ತನಗಾಗ್ತಾ ಇರುವ ನಷ್ಟವನ್ನ ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರ, ಗಮನಿಸ್ತಾ ಹೋಗೋಣ. ಈ ಗೃಹ ಜ್ಯೋತಿ ಯೋಜನೆ ಅಥವಾ ಸೌಲಭ್ಯ ಪಡೆದವ್ರಿಗೂ ಕೂಡ ಈ ಕರೆಂಟ್ ಬಿಲ್ ನ ಶಾಕ್ ತಟ್ತಾ ಇದೆ. ಯಾಕೆ ಅಂತಂದ್ರೆ ಕರೆಂಟ್ ಬಿಲ್ ನಲ್ಲಿ ಹೆಚ್ಚುವರಿ ಸ್ಲ್ಯಾಬ್ ಒಂದು ಸೇರ್ಪಡೆಯಾಗಿದೆ. ನೀವು ಕಳೆದ ಬಾರಿಯ ಕರೆಂಟ್ ಬಿಲ್ ಹಾಗೆ ಈ ಬಾರಿಯ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಹಿಡ್ಕೊಂಡು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಹೊಸ ಒಂದು ಸ್ಲ್ಯಾಬ್ ಅದರ ಅಡಿಯಲ್ಲಿ ಒಂದಷ್ಟು ಶುಲ್ಕವನ್ನ ನಿಗದಿ ಮಾಡಲಾಗಿದೆ. ಕ್ರೆಡಿಟ್ ಅಂಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಹೊಸದೊಂದು ಕಲಂ ಅನ್ನ ಸೇರ್ಪಡೆ ಮಾಡಲಾಗಿದೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕಳೆದ ಬಾರಿಯ ಬಿಲ್ ನಲ್ಲಿ ಇದಿರೋದಿಲ್ಲ, ಬದಲಾಗಿ ಈ ಬಾರಿಯ ಬಿಲ್ ನಲ್ಲಿ ಕ್ರೆಡಿಟ್ ಅಂಡ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಒಂದು ಹೊಸ ಕಾಲಂ ಅನ್ನ ಸೇರ್ಪಡೆಗೊಳಿಸಲಾಗಿದೆ. ಈ ಹೊಸ ಕಲಂನಿಂದಾಗಿಯೇ ಗ್ರಾಹಕರಿಗೆ 200 ರೂಪಾಯಿ ಹೆಚ್ಚಿಗೆ ಹೊರೆಯನ್ನ ಹೊರಿಸಲಾಗ್ತಾ ಇದೆ. ಯಾಕೆ ಹೀಗೆ ಆಗ್ತಿದೆ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ, ಥರ್ಮಲ್ ಪವರ್ ಉತ್ಪಾದನೆ ಮಾಡುವ ಸಲುವಾಗಿ ಕಲ್ಲಿದ್ದಲನ್ನ ಖರೀದಿ ಮಾಡುವ ಹೆಚ್ಚಿನ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬರ್ತಾ ಇದೆ. ಈ ಕಲ್ಲಿದ್ದಲನ್ನ ಖರೀದಿ ಮಾಡುವ ಹೊರೆಯನ್ನ, ಅದಕ್ಕೆ ತಗಲುವ ವೆಚ್ಚದ ಒಂದು ಭಾಗವನ್ನ ಗ್ರಾಹಕರ ಹೆಗಲಿಗೆ ವಹಿಸುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಈ ಹಿಂದೆ ಫ್ಯೂಯಲ್ ಅಡ್ಜಸ್ಟ್ಮೆಂಟ್ ಬಿಲ್ ಅಂತ ಹೇಳಿತ್ತು, ಅದು ಇತ್ತೀಚೆಗೆ ಕಾಣ್ತಾ ಇಲ್ಲ. ಹಿಂದೆ ಅದಿದ್ದಾಗ್ಲೂ ಕೂಡ ಪ್ರತಿ 3 ತಿಂಗಳಿಗೆ ಒಮ್ಮೆ ಚಾರ್ಜಸ್ ಬೀಳ್ತಾ ಇತ್ತು. ಆದ್ರೆ ಈಗ ಹೊಸ ಕಲಮನ್ನ ಆಡ್ ಮಾಡಿ ಅದರಲ್ಲಿ 200 ರೂಪಾಯಿಯನ್ನ ಗ್ರಾಹಕರ ಹೆಗಲಿಗೆ ವಹಿಸಿ ಈ ಕಲ್ಲಿದ್ದಲು ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ತಗಲ್ತಾ ಇರುವ ಹೊರೆಯನ್ನ ಗ್ರಾಹಕರಿಂದ ವಸೂಲಿ ಮಾಡೋ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಅನುಮಾನ, ಆರೋಪ ಕೇಳೋಕ್ ಸಿಗ್ತಾ ಇದೆ. ಹಾಗಾದ್ರೆ ಖಜಾನೆ ತುಂಬುವ ಅಜೆಂಡಾನ ಇದು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ 2,77,00,000ಕ್ಕೂ ಅಧಿಕ ಮೀಟರ್ಗಳಿದೆ, ಎಲೆಕ್ಟ್ರಿಸಿಟಿ ಮೀಟರ್ಗಳಿದೆ. ಹೆಚ್ಚುವರಿಯಾಗಿ 1 ಮೀಟರ್ನಿಂದ 200 ರೂಪಾಯಿ ಬಿಲ್ ಅನ್ನ ವಸೂಲಿ ಮಾಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು. ಆ ಅಂದಾಜಿನ ಪ್ರಕಾರ ನೋಡೋದಾದ್ರೆ, ಅಂದ್ರೆ ಇಷ್ಟು ಪ್ರಮಾಣದ ಮೀಟರ್ಗೆ ಪ್ರತಿ ಮೀಟರ್ಗೆ 200 ರೂಪಾಯಿ ಅಂತ ಹಾಕಿದಾಗ ಹತ್ತಿರ 550 ಕೋಟಿ ರೂಪಾಯಿಯಷ್ಟು ಸಂಗ್ರಹ ಆಗುವ ನಿರೀಕ್ಷೆ ಇದೆ. ಹಾಗಾದ್ರೆ ಈ ರೀತಿ ಹೆಚ್ಚುವರಿಯಾಗಿ ಸಂಗ್ರಹ ಆಗುವ ದುಡ್ಡನ್ನ ಯಾವ ರೀತಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಶಾಕ್ ಕೊಟ್ಟು ಕನ್ನಡಿಗರಿಗೆ ಹಣವನ್ನ ಈ ಹೆಚ್ಚುವರಿ ಶುಲ್ಕದ ರೀತಿಯಲ್ಲಿ ವಸೂಲಿ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೋ ಪ್ರಯತ್ನ ಮಾಡಲಾಗ್ತಾ ಇದೆ. ಮಾರ್ಚ್ ವರೆಗೂ ಕೂಡ ರಾಜ್ಯದಲ್ಲಿ ವಿದ್ಯುತ್ ಸ್ಟಾಕ್ ಇತ್ತು, ನಿಗದಿತ ಪ್ರಮಾಣಕ್ಕಿಂತ ಅಧಿಕವಾಗಿ, ಅಂದ್ರೆ ವಿದ್ಯುತ್ ಸರ್ಪ್ಲಸ್ ಸ್ಟೇಟ್ ನಮ್ದು ಅಂತ ಕರೆಸ್ಕೊಳ್ಳಲಾಗ್ತಾ ಇತ್ತು. ಯಾವಾಗ ಈ ಗ್ಯಾರಂಟಿ ಯೋಜನೆಯನ್ನ ಅನೌನ್ಸ್ ಮಾಡಲಾಯಿತು, ಹೇಗೋ ಫ್ರೀ ಸಿಗುತ್ತಲ್ಲ ಅಂತ ಹೇಳಿ ಕರುನಾಡಿನ ಜನರು ಸಿಕ್ಕ ಹಾಗೆ ಕರೆಂಟ್ ಅನ್ನ, ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಂಡಿದ್ದನ್ನ ಅನೇಕ ಕಡೆಗಳಲ್ಲಿ ನಾವು ಗಮನಿಸಿದ್ವಿ. ಭರ್ಜರಿಯಾಗಿ ವಿದ್ಯುತ್ ಅನ್ನ ಬಳಕೆ ಮಾಡ್ಕೊಂಡ್ಬಿಟ್ರು. ಮೇವರೆಗೂ ಕೂಡ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ, ಅಂದ್ರೆ ನಿರೀಕ್ಷೆಗೂ ಮೀರಿದ ಪ್ರಮಾಣದಲ್ಲಿ ವಿದ್ಯುತ್ ಬಳಕೆ ಆಗ್ಬಿಟ್ಟಿದೆ. ಹೀಗಾಗಿ ಜೂನ್ ಜುಲೈ ತಿಂಗಳಲ್ಲಿ ವಿದ್ಯುತ್ ಬಳಕೆಗೆ ದೊಡ್ಡ ಹೊಡೆತ ಎದುರಾಗಿದೆ. ಇನ್ನು ಬೇರೆ ರಾಜ್ಯದಿಂದ ಕಲ್ಲಿದ್ದನ್ನ ತರಿಸೋದು ಅನಿವಾರ್ಯ ಅನ್ನೋ ಪರಿಸ್ಥಿತಿ ರಾಜ್ಯ ಸರ್ಕಾರದ ಮುಂದೆ ಬಂದು ನಿಂತಿದೆ. ಇದಕ್ಕೋಸ್ಕರ ತಗಲುವ ಎಕ್ಸ್ಟ್ರಾ ಅಮೌಂಟ್ ಅನ್ನ, ಎಕ್ಸ್ಟ್ರಾ ಹೊರೆಯನ್ನ
ಈ ರೀತಿ 200 ರೂಪಾಯಿ ಅಧಿಕ ಶುಲ್ಕವನ್ನ ನಿಗದಿ ಮಾಡಿ ಸರಿದೂಗಿಸ್ಕೊಳ್ಳೋ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಿದ್ಯಾ ಅನ್ನೋದು ದೊಡ್ಡ ಅನುಮಾನ. ಒಂದ್ ಕಡೆ ಒಂದೊಂದೇ ಗ್ಯಾರಂಟಿಗಳ ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಈ ರೀತಿಯಾಗಿ ಸಬೂಬನ್ನ ಹೇಳ್ತಾ ಇದ್ರೆ, ಮತ್ತೊಂದ್ ಕಡೆಯಿಂದ ಜಾರಿ ಆದ ಯೋಜನೆಗಳು ಜನ ಅಂದ್ಕೊಂಡಂಗೆ ಜಾರಿ ಆಗದೆ ಹಳ್ಳ ಹಿಡಿತಿದ್ಯಾ ಅನ್ನೋ ಅನುಮಾನ ಕೂಡ. ಆ ಅನುಮಾನವೇ ಆರೋಪ ಸ್ವರೂಪವನ್ನ ಕೂಡ ಪಡೆದುಕೊಂಡು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ನವರು ಗ್ಯಾರಂಟಿ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಅನ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಅಧಿಕಾರ ಹಿಡಿದಿತ್ತು. ಆದ್ರೆ ಇಲ್ಲಿವರೆಗೆ ಫ್ರೀ ಬಸ್ ಕೊಟ್ಟಿದ್ದು ಬಿಟ್ರೆ ಉಳಿದ 4 ಗ್ಯಾರಂಟಿಗಳು ಧೂಳು ತಿನ್ನುತ್ತಿವೆ. ಇದರ ಮಧ್ಯೆ ಕೋಲಾರದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಧ್ಯೆ ಜಟಾಪಟಿ ನಡೆಯಿತು. ಏನು 10 ಕೆಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿ ಮೊದಲು ಅನ್ನಭಾಗ್ಯಕ್ಕೆ ಹೇಳಿದ್ರು. ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಗ್ಯಾರಂಟಿಗಳಲ್ಲಿ 10 ಕೆಜಿ ಕೊಡ್ತೀರಿ ಅಂತ ಹೇಳಿದ್ರು. 10 ಕೆಜಿ ಕೊಡಬೇಕು, 340 ರೂಪಾಯಿ ಕೊಡಬೇಕು ಅಂತ ಹೇಳಿ ಮೊದಲಿಂದನೂ ನಾನು ಹೇಳ್ತಾ ಇದ್ದೀನಿ. 34 ರೂಪಾಯಿ ಏನು ಕೇಂದ್ರದಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಆ ದುಡ್ಡನ್ನು ಕೊಡ್ತೀವಿ. ನೀವು 20 ಕೊಡೋದು 5 ಕೆಜಿ ಕೊಡ್ತಾ ಇದ್ದೀರಿ, ಕೊಡಿ. ನಾವು ಅನೌನ್ಸ್ ಮಾಡಿದ್ರಿಂದ ನಾವು 5 ಕೆಜಿಗೆ ನಾವು ದುಡ್ಡು ಕೊಡ್ತೀವಿ, ಅಕ್ಕಿ ಸ್ಟಾಕ್ ಇದೆ ಕೊಡಿ ಅಂದ್ರೆ ಹಾರಿಕೆ ಉತ್ತರ ಕೊಟ್ಟರು. ರಾಯಚೂರು ಜಿಲ್ಲೆಗೆ ಶಕ್ತಿ ಯೋಜನೆಯ ಬಿಸಿ ತಟ್ಟಿದೆ. ನಿರ್ದೇಶಕ ರಾಜಮೌಳಿ ಹುಟ್ಟೂರು ಅಮರೇಶ್ವರ ಕ್ಯಾಂಪ್ನಲ್ಲಿ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಮೊದಲು ಕ್ಯಾಂಪ್ನಲ್ಲಿ ಬಸ್ ನಿಲ್ತಿದ್ವು, ಆದ್ರೆ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ತುಂಬಿ ತುಳುಕ್ತಿರೋ ಬಸ್ಗಳು ಸ್ಟಾಪ್ ಕೊಡ್ತಿಲ್ವಂತೆ. ನಾನು ಪ್ಲಸ್ ನೀನು ಲೋಕಸಭೆ ವಿನ್ನು, ಇದು ಬಿಜೆಪಿ ಜೆಡಿಎಸ್ನ ಹೊಸ ಮಂತ್ರ ಅಂತ ನಾವು ಮೊದಲೇ ಹೇಳಿದ್ವಿ. ಮೈತ್ರಿ ಇಲ್ಲ ಅಂತಲೇ ತೆರೆ ಮರೆ ತಂತ್ರ ಮುಂದುವರೆದಿದೆ. ಇದರಿಂದ ನಾವು ಅತಂತ್ರನಾ ಅಂತ ಕೆಲವರಿಗೆ ಆತಂಕ ಕೂಡ ಶುರುವಾಗಿದೆ. 2024ರ ಲೋಕಸಭೆ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳ ತಯಾರಿಯು ಭರ್ಜರಿಯಾಗಿದೆ. ಒಂದ್ ಕಡೆ ಮಹಾಗಠ್ ಬಂಧನ್ ತಯಾರಿ ಆರಂಭಿಸಿದ್ರೆ, ಮತ್ತೊಂದ್ ಕಡೆ ಬಿಜೆಪಿ ಕೂಡ ತನ್ನ ಮೈತ್ರಿಯನ್ನ ವಿಸ್ತರಿಸಲು ಮುಂದಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಹಾಗೂ ಜೆಡಿಎಸ್ ಮುಂದಾಗಿದ್ದು, ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಸಿದ್ಧತೆ ನಡೆಸಿದೆ. ಬಿಜೆಪಿ ಜೆಡಿಎಸ್ ಮೊದಲನೇ ಸಭೆಯಲ್ಲಿ 7 ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಟುಕೊಡುವ ಬಗ್ಗೆ ಬೇಡಿಕೆ ಇಟ್ಟಿದೆ. ಆದ್ರೆ 6 ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟರೂ ಸಾಕು ಎಂದು ಜೆಡಿಎಸ್ ಆಂತರಿಕ ಮಾತುಕತೆ ನಡೆದಿದೆಯಂತೆ. 21 ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ನಿಮ್ಮನ್ನ ಬೆಂಬಲಿಸುತ್ತಾರೆ ಎಂದು ಜೆಡಿಎಸ್ ಹೇಳಿದೆ ಎನ್ನಲಾಗಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಿರೀಕ್ಷೆಗೂ ಮೀರಿದ ಸಾಧನೆ ಮಾಡಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಹಾಲಿ ಸಂಸದರ ಕ್ಷೇತ್ರಗಳನ್ನೇ ಜೆಡಿಎಸ್ ಬೇಡುತ್ತಿದೆ. ಅದೇ ಸ್ವಲ್ಪ ತಲೆನೋವಾಗೋ ಸಾಧ್ಯತೆ ಇದೆ. ಇನ್ನು ಜೆಡಿಎಸ್ ಡಿಮ್ಯಾಂಡ್ ಇಟ್ಟಿರುವ ಆ ಕ್ಷೇತ್ರಗಳು ಯಾವುದು, ಆ ಕ್ಷೇತ್ರಗಳ ಹಾಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಇನ್ ಕೇಸ್ ಅಲ್ಲೇನೆ ನಮಗ್ ಬಿಟ್ಕೊಡಿ ಅಂತ ಹೇಳಿ ಜೆಡಿಎಸ್ ಕೇಳಿದ್ರೆ ಬಿಜೆಪಿಯ ಪರಿಸ್ಥಿತಿ ಏನಾಗುತ್ತೆ ಗಮನಿಸ್ತಾ ಹೋಗೋಣ ಕ್ಷೇತ್ರವಾರು. ಮೊದಲನೆಯದಾಗಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ನಮಗ್ ಬಿಟ್ಕೊಡಿ ಅನ್ನೋ ಡಿಮಾಂಡ್ ಅನ್ನ ಜೆಡಿಎಸ್ ಬಿಜೆಪಿ ಮುಂದಿಟ್ಟಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ತುಮಕೂರಿನಲ್ಲಿ ಹಾಲಿ ಸಂಸದರಿರೋರು GS ಬಸವರಾಜು ಅವರು ಬಿಜೆಪಿ ಪಕ್ಷದವರು. ಇನ್ ಕೇಸ್ ಈ ಕ್ಷೇತ್ರದಲ್ಲಿ ಹೊಂದಾಣಿಕೆ ಮೈತ್ರಿ ತಂತ್ರಗಾರಿಕೆ ಅಳವಡಿಕೆ ಆದ್ರೆ ಬಸವರಾಜು ಅವರ ರಾಜಕೀಯ ಭವಿಷ್ಯ ಏನು ಅನ್ನೋ ಕ್ವೆಶ್ಚನ್ ಮಾರ್ಕ್. ಮತ್ತೊಂದು ಕ್ಷೇತ್ರ ಮಂಡ್ಯ ಒಂದರ್ಥದಲ್ಲಿ ಜೆಡಿಎಸ್ನ ಭದ್ರಕೋಟೆ ಆದ್ರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಅತಂತ್ರ ಅನ್ನೋ ರೀತಿಯ ಪರಿಸ್ಥಿತಿ ಜೆಡಿಎಸ್ಗೆ ನಿರ್ಮಾಣವಾಗಿದೆ. ಅದನ್ನ ಲೋಕಸಭಾ ಚುನಾವಣೆಯಲ್ಲಿ ಕವರಪ್ ಮಾಡ್ಕೊಳ್ಳೋ ಪ್ರಯತ್ನವಾಗಿ ನಮಗ್ ಬಿಟ್ಕೊಡಿ ಅನ್ನೋ ಡಿಮ್ಯಾಂಡ್. ಆದ್ರೆ ಇಲ್ಲಿ ಪಕ್ಷೇತರರಾಗಿ ಗೆದ್ದಿದ್ರು ಕೂಡ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಸುಮಲತಾ. ಇನ್ ಕೇಸ್ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಟ್ರೆ ಸುಮಲತಾ ಅವರ ಭವಿಷ್ಯ ಏನು ಅನ್ನೋ ದೊಡ್ಡ ಆತಂಕ. ಇದರ ಜೊತೆಗೆ 3ನೇ ಕ್ಷೇತ್ರ ಕೋಲಾರದಲ್ಲಿ ಸದ್ಯಕ್ಕಿರೋದು ಬಿಜೆಪಿಯ ಎಸ್ ಮುನಿಸ್ವಾಮಿ ಅವರು. ಇನ್ ಕೇಸ್ ಏನಾದ್ರೂ ಜೆಡಿಎಸ್ ನಿಂದ ಟಿಕೆಟ್ ಅನ್ನ ಕೊಟ್ಟು ಅಲ್ಲಿ ಬಿಜೆಪಿ ಮೈತ್ರಿಯ ಬಾವುಟವನ್ನ ಹಾರಿಸಿದ್ರೆ ಮುನಿಸ್ವಾಮಿ ಅವರ ಕತೆ ಏನು ಅನ್ನೋ ಲೆಕ್ಕಾಚಾರಗಳು. ಮತ್ತೊಂದು ಕ್ಷೇತ್ರ ಚಿಕ್ಕಬಳ್ಳಾಪುರದಲ್ಲಿರೋದು ಸದ್ಯಕ್ಕೆ ಹಾಲಿ ಬಿಜೆಪಿಯ GS ಬಚ್ಚೇಗೌಡರು. ಇಲ್ಲೂ ಕೂಡ ಮೈತ್ರಿ ಹೊಂದಾಣಿಕೆ ಅಂತ ಆದ್ರೆ ಬಚ್ಚೇಗೌಡರು ಹಾಗೆ ಅವರ ಬೆಂಬಲಿಗರು ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಹಾಗೆ ಮೈಸೂರು ಬಿಜೆಪಿಯ ಮತ್ತೊಬ್ಬ ಸಂಸದ ಪ್ರತಾಪ್ ಸಿಂಹ ಅವರು ಇರುವಂತಹ, ಅವರು ಪ್ರತಿನಿಧಿಸ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ ಮೈಸೂರನ್ನ ಕೂಡ ನಮಗ್ ಬಿಟ್ಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಜೆಡಿಎಸ್ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಇದಕ್ಕೆ ಸ್ಪಂದಿಸಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಆಲ್ಟರ್ನೇಟ್ ಆಗಿ ಯಾವ ಕ್ಷೇತ್ರವನ್ನ ತೋರಿಸಲಾಗತ್ತೆ ಅಥವಾ ಯಾವ ಭವಿಷ್ಯದ ಭರವಸೆಯನ್ನ ಕೊಡ್ಲಾಗತ್ತೆ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ.
ಮತ್ತೊಂದು ಹಾಸನದಲ್ಲಿ ಈಗ ಇರೋದು ಜೆಡಿಎಸ್ನವರೇ, ಜೆಡಿಎಸ್ನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರತಿನಿಧಿಸುವ ಕ್ಷೇತ್ರ. ಹೀಗಾಗಿ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಹಾಕೋದು ಬೇಡ, ನಮ್ಗೆ ಇಲ್ಲಿ ಗೆಲುವನ್ನ ಅನಾಯಾಸ ಮಾಡ್ಕೊಡ್ಲಿಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನೋ ಡಿಮಾಂಡ್ ಅನ್ನ ಜೆಡಿಎಸ್ ಇಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಈ 6 ಕ್ಷೇತ್ರಗಳು ಮೈತ್ರಿಯ ಲೆಕ್ಕಾಚಾರದಲ್ಲಿ ಈಗ ಸದ್ಯಕ್ಕೆ ತುಲನೆಗೆ ಒಳಪಟ್ಟಿರುವ ಕ್ಷೇತ್ರಗಳಾದ್ರೆ ಅದರಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವ ಪ್ರಶ್ನೆ ಅಂತಂದ್ರೆ ಮಂಡ್ಯದಲ್ಲಿ ಮೈತ್ರಿ ಲೆಕ್ಕಾಚಾರ ಆದ್ರೆ ಮಂಡ್ಯವನ್ನ ಪ್ರತಿನಿಧಿಸ್ತಾ ಇರುವ ಸುಮಲತಾ ಅವರ ಕಥೆ ಏನು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. 6 ಕ್ಷೇತ್ರಗಳ ಪೈಕಿ ಮಂಡ್ಯವನ್ನ ಬಿಡುತ್ತಾ ಬಿಜೆಪಿ, ಅಂದ್ರೆ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಬಿಡುತ್ತಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಜೆಡಿಎಸ್ಗೆ ಬಿಡದೆ ಹೋದ್ರೆ ಆ ಒಂದು ಕ್ಷೇತ್ರವನ್ನ ನಮಗ್ ಬಿಟ್ಕೊಡಿ, ಇನ್ನು 5 ಕ್ಷೇತ್ರದಲ್ಲಿ ಲೆಕ್ಕಾಚಾರ ಮುಂದುವರಿಸೋಣ, ಈ ರೀತಿಯಾಗಿ ಏನಾದ್ರೂ ಹೇಳುತ್ತಾ ಬಿಜೆಪಿ, ಅದಿನ್ನೂ ಕೂಡ ಕ್ವೆಶ್ಚನ್ ಮಾರ್ಕ್. ಮುಂದಿನ ದಿನಗಳಲ್ಲಿ ಬಿಜೆಪಿಯ ನಡೆ ನಿಲುವನ್ನ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಇನ್ನು ಮಂಡ್ಯ ನನ್ನ ರಾಜಕೀಯ ಭವಿಷ್ಯ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಓಪನ್ ಆಗಿ ಕೊಟ್ಬಿಟ್ಟಿದ್ದಾರೆ ಸುಮಲತಾ ಅವರು. ಹೀಗಾಗಿ ಇನ್ ಕೇಸ್ ಏನಾದ್ರೂ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗ್ ಹೋದ್ರೆ ಸುಮಲತಾ ಅವರ ಈ ಹೇಳಿಕೆ, ಆ ಹೇಳಿಕೆಯನ್ನ ನಂಬಿಕೊಂಡಿರುವ ಮತದಾರರ ವಿಶ್ವಾಸವನ್ನ ಉಳಿಸಿಕೊಳ್ಳೋ ಸುಮಲತಾ ಅವರ ಪ್ರಯತ್ನ ಡೋಲಾಯಮಾನವಾಗುವ ಎಲ್ಲಾ ಸಾಧ್ಯತೆ ಇದ್ದೇ ಇದೆ. ಇನ್ನು ಬದ್ಧ ವೈರಿಗಳಾಗಿ ಸುಮಲತಾ ಅವರನ್ನ ಕಾಡಿದ್ದು ಜೆಡಿಎಸ್ನ ಕೆಲ ಶಾಸಕರು, ಸ್ಥಳೀಯ ನಾಯಕರು. ಈಗ ಮೈತ್ರಿ ಆಗಿ ಹೋಗ್ಬಿಟ್ರೆ ಅಂತ ಬದ್ಧ ವೈರಿಗಳ ಜೊತೆಲೇನೆ ನಿಂತು ಪ್ರಚಾರ ಮಾಡುವ ಅನಿವಾರ್ಯ ಪರಿಸ್ಥಿತಿ ಸುಮಲತಾ ಅವರಿಗೆ ಬಂದು ಒದಗುತ್ತೆ. ಇದಕ್ಕೆ ಅವರು ಒಪ್ತಾರಾ? ಅಲ್ಲೂ ಕೂಡ ಕ್ವೆಶ್ಚನ್ ಮಾರ್ಕ್. ಇದರ ಜೊತೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದ್ರೆ ತಟಸ್ಥವಾಗಿ ನಿಂತು ಬಿಡುವ ಪ್ರಯತ್ನವನ್ನೇನಾದ್ರೂ ಸುಮಲತಾ ಅವರು ಮಾಡ್ತಾರಾ? ಇನ್ ಕೇಸ್ ಇದ್ಯಾವುದು ಆಗದೆ ಹೋದ್ರೆ, ಮಂಡ್ಯ ಕೈ ತಪ್ಪಿದ್ರೆ ಮತ್ತೊಂದು ಕ್ಷೇತ್ರದ ಕಡೆಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಬಿಜೆಪಿಯ ಕೆಲವರು. ಬೆಂಗಳೂರು ಉತ್ತರ ಸದಾನಂದ ಗೌಡರು ಪ್ರತಿನಿಧಿಸುವ ಕ್ಷೇತ್ರ, ಇಲ್ಗೇನಾದ್ರೂ ಶಿಫ್ಟ್ ಆಗೋ ಸಾಧ್ಯತೆ ಇದೆಯಾ ಸುಮಲತಾ ಅವರು ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟು? ಹೀಗಾದ್ರೂ ಕೂಡ ಒಕ್ಕಲಿಗರ ಪ್ರಾಬಲ್ಯ ಇದೆ ಬೆಂಗಳೂರು ಉತ್ತರದಲ್ಲಿ, ಹಾಗಾಗಿ ಗೆಲುವು ಸುಲಭ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನ ಅನುಸರಿಸಿ ಏನಾದ್ರೂ ಸುಮಲತಾ ಶಿಫ್ಟ್ ಆದ್ರೂ ಅಂದ್ರೆ ಮಂಡ್ಯ ಬಿಟ್ರು ಸುಮಲತಾ ಅಲ್ಲಿಗೆ ಮಂಡ್ಯದ ಸೊಸೆ ಮಾತು ತಪ್ಪಿದ್ರು ಅನ್ನೋ ಕಳಂಕಕ್ಕೂ ಕೂಡ ಒಳಗಾಗಬೇಕಾಗತ್ತೆ. ಹಾಗಾಗಿನೇ ಸುಮಲತಾ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಈ ಮೈತ್ರಿ ಲೆಕ್ಕಾಚಾರ ಯಾವ ದಿಕ್ಕಿಗೆ ಸಾಗತ್ತೆ ಅನ್ನೋ ಕುತೂಹಲ ಸದ್ಯಕ್ಕೆ ರಾಜಕೀಯ ವಲಯದಲ್ಲೂ ಕೂಡ ಮನೆ ಮಾಡಿದೆ. ಇದಿಷ್ಟು ರಾಜಕೀಯದ ಸುದ್ದಿ ಆದ್ರೆ ಇತ ನಮ್ಮ ಕೆಂಪು ಸುಂದರಿ ಅಂದ್ರೆ ಟೊಮ್ಯಾಟೊ ಬೆಲೆ ನಿನ್ನೆ ಹಾಗೆ ಇವತ್ತು ಸ್ವಲ್ಪ ಕಡಿಮೆ ಆಯಿತು ಅನ್ನೋ ಖುಷಿ ಸುದ್ದಿಯನ್ನ ನಾವು ನೋಡಿದ್ವಿ. ಆದ್ರೆ ಈಗಿರೋ 150ರಿಂದ 200 ರೂಪಾಯಿ ಪ್ರತಿ ಕೆಜಿಗೆ ದರಕ್ಕಿಂತ ಇನ್ನೂ ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ 300 ರೂಪಾಯಿ ಕೆಜಿಗೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಯಾಕೆ ಅನ್ನೋದಕ್ಕೂ ಕೂಡ ಕಾರಣ ಇದೆ. ದೇಶದಲ್ಲಿ ಟೊಮ್ಯಾಟೊ ದರ ಏರುತ್ತಲೇ ಇದೆ. ಕೆಲವೇ ದಿನಗಳಲ್ಲಿ ಕೆಜಿ ಟೊಮ್ಯಾಟೊ ಬೆಲೆ 300 ರೂಪಾಯಿ ಗಡಿ ದಾಟುತ್ತಂತೆ. ರೈತನ ಮೊಗದಲ್ಲಿ ಸಂತಸ ಮೂಡಿಸಿದ ಟೊಮ್ಯಾಟೊ ಅದೇ ರೈತನ ಪ್ರಾಣಕ್ಕೆ ಕುತ್ತು ತರುತ್ತಿದೆ. ಆಂಧ್ರಪ್ರದೇಶದ ಮದನಪಲ್ಲಿಯಲ್ಲಿ 70 ಕ್ರೇಟ್ ಟೊಮ್ಯಾಟೊ ಮಾರಿ 30 ಲಕ್ಷ ಗಳಿಸಿದ ರಾಜಶೇಖರ್ ರೆಡ್ಡಿ ಎಂಬ ರೈತನನ್ನ ಕೊಲ್ಲಲಾಗಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಮತ್ತೆ ಕುಸಿದಿದೆ. ಇಂದು 15 ಕೆಜಿ ತೂಕದ ಒಂದು ಬಾಕ್ಸ್ 1650 ರೂಪಾಯಿಗೆ ಮಾರಾಟವಾಗಿದೆ. ಅದೇ ನಿನ್ನೆ 15 ಕೆಜಿಯ ಬಾಕ್ಸ್ 1700ಕ್ಕೆ ಸೇಲ್ ಆಗಿತ್ತು. ಟೊಮ್ಯಾಟೊ ರೇಟ್ ಬಂದು 300ನಿಂದ 1600ವರೆಗೂ ಹೋಗೈತೆ. ನಿನ್ನೆ ಮೊನ್ನೆನಿಂದ ಸ್ವಲ್ಪ ಡೌನ್ ಆಗ್ತಾನೆ ಇದೆ. ಮತ್ತೆ ಇನ್ನ ಡೌನ್ ಆಗುವಂತ ಚಾನ್ಸಸ್ ಐತೆ ಸರ್, ಹೇಳಕ್ಕಾಗಲ್ಲ. ಮಳೆ ಬೇರೆ ಡೆಲ್ಲಿ ಎಲ್ಲ, ಅದರಿಂದ ಸ್ವಲ್ಪ ಡೌನ್ ಆಗ್ತಾ ಇದೆ. 300, 400, 500 ರೂಪಾಯಿ ಇರುತ್ತೆ. ಆ ಟೈಮಲ್ಲಿ ಜಾಸ್ತಿ ಬಂದ ಕಾಯಿ ಇವಾಗ ಕಡಿಮೆ ಇದೆ. ಈ ರೇಟ್ ಇರೋದಕ್ಕೆ ಎಲ್ಲ ವೈರಸ್ ಬೆಳೆ ಇಲ್ಲ, ರೇಟ್ ಇರೋದಕ್ಕೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಷ್ಟೇ. ರೇಟ್ ಇಲ್ಲ ಅಂದರೆ ಬಂಡವಾಳ ಹೋಗ್ಬಿಡೋದು. ರೇಟ್ ಇರೋದ್ರಿಂದ ಬಂಡವಾಳ ಗಂಟೆಲ್ಲ ಸ್ವಲ್ಪ ಕಾಸು ಆಗ್ತಾರೆ. ಕೋಲಾರ ತಾಲೂಕಿನ ಕೆಂದಟ್ಟಿ ಗ್ರಾಮದ ವೆಂಕಟೇಶಪ್ಪ ಅನ್ನುವ ರೈತ ಒಂದೇ ದಿನ ಟೊಮ್ಯಾಟೊ ಮಾರಿ 57 ಲಕ್ಷ ಗಳಿಸಿದ್ದಾನೆ. ಹೌದು, 12 ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆದಿದ್ದ ವೆಂಕಟೇಶಪ್ಪ 3000 ಟೊಮ್ಯಾಟೊ ಬಾಕ್ಸ್ ಅನ್ನ ತಲಾ 1900 ರೂಪಾಯಿಗೆ ಮಾರಿ 57 ಲಕ್ಷ ಗಳಿಸಿದ್ದಾನೆ. ಅತಿ ಹೆಚ್ಚು ರೈತರು ಬರ್ತಾ ಇದ್ದಾರೆ. ಅದರಲ್ಲಿ ಈ ಬಾರಿ ಒಂದು 10ರಿಂದ 15% ಜನಕ್ಕೆ ಮಾತ್ರನೇ ಲಾಭ ಆಗ್ತಾ ಇರೋದು. ಯಾವತ್ತೂ 80ರಿಂದ 85, 90% ಜನಕ್ಕೆ ಲಾಭ ಬಂದಾಗ ಅನುಕೂಲಗಳು ಚೆನ್ನಾಗಿ ಸಿಗ್ತದೆ ಎಲ್ರಿಗೂ. ಸೊ 10-15% ಜನಕ್ಕೆ ಸಿಕ್ಕಿದ್ರೆ ಇದು ಏನೋ ದೊಡ್ಡ ವ್ಯವಹಾರ ನಡೆದಂಗೆ ಆಗಲ್ಲ. ಕಿಚ್ಚ ಸುದೀಪ್ ನಿರ್ಮಾಪಕ MN ಕುಮಾರ್ ಸಮರ ತಾರಕಕ್ಕೇರಿದೆ. ಸುದೀಪ್ ಇವತ್ತು ಕೋರ್ಟ್ಗೆ ಎಂಟ್ರಿ ಕೊಟ್ಟರು. ಕಿಚ್ಚನ ಅಬ್ಬರಕ್ಕೆ ಪ್ರೊಡ್ಯೂಸರ್ ತಂಡ ಹೊಡೆದಿದ್ದಾರೆ. ಜುಲೈ 3ರಂದು MN ಕುಮಾರ್, NM ಸುರೇಶ್ ಸೇರಿ ಹಲವರು ಸುದೀಪ್ ಸಿನಿಮಾ ಮಾಡ್ತಿಲ್ಲ, ಕೊಟ್ಟ ಅಡ್ವಾನ್ಸ್ ಹಣನೂ ಕೊಡ್ತಿಲ್ಲ ಅಂತೆಲ್ಲ ಗುಡುಗಿದ್ರು. ಆಮೇಲೆ ಸುದೀಪ್ ಅಭಿಮಾನಿಗಳು ನಿರ್ಮಾಪಕರ ವಿರುದ್ಧ ಬೀದಿಗಿಳಿದಿದ್ರು. ಈಗ ಇಡೀ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ. ನಿರ್ಮಾಪಕರು ಹಾದಿ ಬೀದಿಯಲ್ಲಿ ನನ್ನ ಮಾನ ಹಾನಿ ಮಾಡ್ತಿದ್ದಾರೆ, ದಾಖಲೆ ಇದ್ರೆ ಕೊಡ್ಲಿ, ಇಲ್ಲದಿದ್ರೆ ಕ್ಷಮೆ ಕೇಳಲಿ ಅಂದಿದ್ರು. ನಿರ್ಮಾಪಕರು ಕ್ಷಮೆ ಕೇಳಿಲ್ಲ ಅಂತ
10 ಕೋಟಿ ಮಾನನಷ್ಟ ಪರಿಹಾರ ಕೋರಿ ಕಿಚ್ಚ ಸುದೀಪ್ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದು ಇವತ್ತು ಬೆಂಗಳೂರಿನ ಎಸಿಎಂಎಂ ಕೋರ್ಟ್ಗೂ ಬಂದಿದ್ರು. ಪ್ರಕರಣವನ್ನ ಕೋರ್ಟ್ ಆಗಸ್ಟ್ 17ಕ್ಕೆ ಕೈಗೆತ್ತಿಕೊಳ್ಳೋದಾಗಿ ಹೇಳಿದೆ. ಈ ಮಧ್ಯೆ ಸುದೀಪ್ ಹೇಳಿದ್ದಿಷ್ಟು: ಎಲ್ಲರಿಗೂ ಕೋರ್ಟ್ನಿಂದ ಸರಿ ಉತ್ತರ ಸಿಗುತ್ತೆ. ನಾನು ಅದನ್ನ ಪಿಟಿಷನ್ ಅಲ್ಲೇ ಕೊಟ್ಟಿದ್ದೇನೆ, ನಮ್ಮ ತಪ್ಪಿದ್ದಲ್ಲಿ ನಾನು ಅದನ್ನ ಮಾಡಿ ಸರಿಪಡಿಸ್ತೇನೆ ಅಂತ. ಇಲ್ಲ ಅಂದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂಡ್ ಕೋರ್ಟಿಗೆ ಬಂದಿರೋದು ಏನಕ್ಕಂದ್ರೆ ಇನ್ನು ಲೀಗಲ್ ಆಗಿ ಹೋಗೋಣ ಅಂತ ಬಂದಮೇಲೆ ನಾನು ಲೀಗಲ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತೇನೆ. ಇದು ಸಹಾಯ ಮಾಡ್ತೀನಿ ಅಂತ ಟ್ರಸ್ಟ್ ಓಪನ್ ಮಾಡಿಲ್ಲ. ನಾನು ಕಲಾವಿದನಾಗಬೇಕಾದ್ರೆ ಎಲ್ಲರ ಪರಿಹಾರ, ಎಲ್ಲರ ತೊಂದರೆಗಳಿಗೆ ನಾನು ಇದು ಮಾಡ್ತೀನಿ ಅಂತ ಚಾರಿಟಬಲ್ ಟ್ರಸ್ಟ್ ಓಪನ್ ಮಾಡಿಲ್ಲ ಸರ್. ಒಬ್ರು ತಪ್ಪು ಆರೋಪ ಮಾಡಿರೋದಕ್ಕೆ ಇಲ್ಲಿ ಬಂದಿದ್ದೀನಿ. ನನ್ನ ಸ್ಟಾರ್ಗಿರಿ ಹೆಸರನ್ನ ಯಾರಿಂದಲೂ ಅಳಿಸೋಕಾಗಲ್ಲ. ನಾನು ಸಂಪಾದನೆ ಮಾಡಿರೋ ಹೆಸರಾಗ್ಲಿ, ಪ್ರೀತಿ ಆಗ್ಲಿ, ಅಷ್ಟು ಬೇಗ ಏನಾದರೂ ಹಾಳು ಮಾಡ್ಬೋದು ಅಂತ ಇದ್ರೆ ನಾನು ಹೆಸರೇ ಸಂಪಾದಿಸಿಲ್ಲ ಅಂತ ಅರ್ಥ ಸರ್. ನಾನಿಲ್ಲಿ ಕೆಲಸ ಮಾಡಕ್ ಬಂದಿದ್ದೀನಿ. ಇಲ್ಲಿ ಯಾರು ಶಾಶ್ವತ ಅಲ್ಲ. ಕೆಲಸ ಮಾಡೋಣ. ಕೆಲಸ ಮಾಡಿದ್ರ ಮೂಲಕ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂದ್ಮೇಲೆ ನನ್ನ ಕೆಲಸ ಮಾತಾಡಲಿ ನಾನಲ್ಲ ಸರ್. ಸುದೀಪ್ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಂತೆ ಆರೋಪಿಸಿದ್ದ ನಿರ್ಮಾಪಕರು ಥಂಡ ಆಗ್ಬಿಟ್ಟಿದ್ದಾರೆ. ಫಿಲಂ ಚೇಂಬರ್ನಲ್ಲಿ ಸಭೆ ಕೂಡ ನಡೆಸಿದ್ರು. ಆಗ ನಿರ್ಮಾಪಕ ಎಂಎನ್ ರವಿಕುಮಾರ್ ಹೇಳಿದ್ದಿಷ್ಟು: ವಾಣಿಜ್ಯ ಮಂಡಳಿಗೆ ಬನ್ನಿ ಸ್ವಾಮಿ ಅಂತ ನಾವು ಹೇಳಿದ್ವಿ ಹೊರತು ಚಿತ್ರರಂಗಕ್ಕೆ ಇರೋದು ಮನೆ ಅಂದ್ರೆ ಯಾವುದು ಒಂದು ನಮ್ಮ ವಾಣಿಜ್ಯ ಮಂಡಳಿ. ವಾಣಿಜ್ಯ ಮಂಡಳಿಗೆ ಬಂದು ನಾನು ಕೇಳಿದ್ದೀನಿ ಹೊರತು ಬೇರೆ ನಾನು ಯಾವುದೇ ರೀತಿ ಅವ್ರ ಮೇಲೆ ಆರೋಪ ಮಾಡಿಲ್ಲ. ಅದಕ್ಕೆ ಅವರು ಈ ರೀತಿ ಪ್ರತಿಕ್ರಿಯೆ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ಅವರ ನಡೆದ ಏನೇನು ಕೆಲವು ಮಾತುಕತೆ ಆಗಿತ್ತು, ಆ ಪತ್ರದ ಕೊಟ್ಟಿದ್ದೀನಿ ಮನವಿ. ಇವತ್ತು ಆರೋಪ ನಾನೆಲ್ಲೂ ಮಾಡಿಲ್ಲ ಸರ್. ನಮ್ಮಲ್ಲಿ ವಾಣಿಜ್ಯ ಮಂಡಳಿಲೇ ನಾನು ಮುಂದುವರಿತೇನೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕೋರ್ಟಿಂದ ನೋಟಿಸ್ ಬಂದಾಗ ನಾವು ಅಟೆಂಡ್ ಆಗಲೇಬೇಕು. ಕೋರ್ಟ್ಗೆ ಯಾರು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಅಲ್ವಾ? ಇಲ್ಲೇ ಮುಗಿಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇಲ್ಲಾಗಿಲ್ಲ ಅಂದ್ರೆ ನಾವು ಅಲ್ಲಿ ಹೋಗ್ಲೇಬೇಕಾಗುತ್ತಲ್ವ. ನಟ ಕಿಚ್ಚ ಸುದೀಪ್ ಹಾಗೆ ನಿರ್ಮಾಪಕ ಕುಮಾರ್ ನಡುವಿನ ಈ ಸಂಘರ್ಷ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದ್ರಲ್ಲ, ಕಳೆದ 8 ವರ್ಷದ ಹಿಂದಿಂದಲೂ ಕೂಡ ಆರೋಪ ಪ್ರತ್ಯಾರೋಪಗಳ ಸರಣಿ ಮುಂದುವರಿತಲೇ ಬಂದಿದೆ. ಹಾಗಾದ್ರೆ ಯಾವ್ಯಾವಾಗ ಏನೇನಾಯ್ತು, ಯಾರ ವಾದ ಏನು, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ನಿರ್ಮಾಪಕ ಕುಮಾರ್ ಅವರ ವಾದ ಏನು ಅಂತಂದ್ರೆ, 8 ವರ್ಷಗಳಿಂದ ಸುದೀಪ್ ಅವರು ಹಣವನ್ನ ಇಸ್ಕೊಂಡಿದ್ದಾರೆ, ಬಟ್ ನಮಗೆ ಡೇಟ್ಸ್ ಕೊಡ್ತಾ ಇಲ್ಲ, ಕಾಲ್ ಶೀಟ್ ಅನ್ನ ಕೊಡ್ತಾ ಇಲ್ಲ, ಅಡ್ವಾನ್ಸ್ ಅನ್ನ ಕೊಟ್ಟಾಗಿದೆ, ಆ ಅಡ್ವಾನ್ಸ್ ಅನ್ನ ವಾಪಸ್ ಕೂಡ ಕೊಡ್ತಾ ಇಲ್ಲ, ಕಾಲ್ ಶೀಟ್ ಕೊಡ್ಲಿಲ್ಲದೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಇಲ್ಲ. ಹೊರ ರಾಜ್ಯದ ನಿರ್ಮಾಪಕರಿಗೆ ಅವ್ರು ಹೆಚ್ಚಿನ ಬೆಲೆ ಕೊಡ್ತಿದ್ದಾರೆ, ನಮ್ಮಂತ ರಾಜ್ಯದ ನಿರ್ಮಾಪಕರಿಗೆ ಅವ್ರು ಈ ರೀತಿ ಮೋಸ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ನಾವು ಮೌಖಿಕವಾಗಿ ಅಂದ್ರೆ ಮಾತಲ್ಲೇ ಒಪ್ಪಂದವನ್ನ ಮಾಡ್ಕೊಂಡಿದ್ವಿ, ಹಾಗಾಗಿ ಯಾವುದೇ ರೀತಿಯ ಅಗ್ರಿಮೆಂಟ್ ಆಗಿಲ್ಲ, ಬಟ್ ಹಣ ಕೊಟ್ಟಿದ್ ನಿಜ, ಸುದೀಪ್ ಅವ್ರು ಕೈ ಕೊಟ್ಟಿದ್ದು ಕೂಡ ನಿಜ ಅನ್ನೋದು ನಿರ್ಮಾಪಕರ ವಾದ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಡಿಸೆಂಬರ್ನಲ್ಲೇನೆ ನಾವು ವಾಣಿಜ್ಯ ಮಂಡಳಿ ಮೊರೆ ಹೋಗಿದ್ವಿ, ಬನ್ನಿ ಇದನ್ನ ಇತ್ಯರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಸುದೀಪ್ ಅವರನ್ನ ಕರೆದ್ರೂ ಕೂಡ ಅವ್ರು ಬರ್ಲಿಲ್ಲ ಅನ್ನೋದು ನಿರ್ಮಾಪಕರ ವಾದ. ಇನ್ನು ಸುದೀಪ್ ಅವರ ವಾದ ಏನು, ಇದಕ್ಕೆ ಗಮನಿಸ್ತಾ ಹೋಗೋಣ. ಇಬ್ಬರು ನಿರ್ಮಾಪಕರಿಗೆ ನಾನು ಮೊದಲೇನೆ ಉತ್ತರ ಕೊಟ್ಬಿಟ್ಟಿದ್ದೀನಿ, ಅವ್ರು ಯಾವಾಗ ಆರೋಪ ಮಾಡಕ್ ಶುರು ಮಾಡಿದ್ರು ಆಗ್ಲೇನೆ ನಾನು ಕೌಂಟರ್ ಉತ್ತರವನ್ನ ಕೂಡ ಕೊಟ್ಟಿದ್ದೀನಿ. ಡಿಸೆಂಬರ್ನಲ್ಲಿ ಅವ್ರು ವಾಣಿಜ್ಯ ಮಂಡಳಿ ಮೊರೆ ಹೋದ್ರೆ ನಾನು ಜನವರಿ 17ಕ್ಕೇನೆ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದೀನಿ, ನೀವು ಮಾಡ್ತಿರೋ ಆರೋಪಕ್ಕೆ ಸಾಕ್ಷ್ಯಗಳನ್ನ ಪ್ರೊಡ್ಯೂಸ್ ಮಾಡಿ, ಯಾವ ವಿಚಾರಕ್ಕೆ ಆರೋಪ ಅನ್ನೋದನ್ನ ತಿಳಿಸಿ ಅಂತ ಹೇಳಿ. ಎಂಎನ್ ಕುಮಾರ್ ಹಾಗೆ ಎನ್ಎಂ ಸುರೇಶ್ ಇಬ್ರು ಕೂಡ ಉತ್ತರ ಕೊಟ್ಟೇ ಇಲ್ಲ. ಅವ್ರಿಗೆ ಕೊಡಬೇಕಾದ ಉತ್ತರ ನಾನು ಕೊಟ್ಟೆ, ಲೀಗಲ್ ನೋಟಿಸ್ ಕೊಟ್ಟೆ, ಅದಕ್ಕೆ ಅವ್ರ ಕಡೆಯಿಂದ ಸ್ಪಂದನೆನೇ ಇಲ್ಲ. ಹಣಕ್ಕೆ ದಾಖಲೆ ಇದ್ರೆ ಕೊಡ್ಲಿ, ಅವ್ರು ಕೊಟ್ಟಿದ್ದ ಹಣವನ್ನ ನಾನು ವಾಪಸ್ ಕೊಡ್ತೀನಿ, ಇದನ್ ಬಿಟ್ಟು ಆಧಾರ ರಹಿತವಾಗಿ ಅವಹೇಳನಕಾರಿಯಾಗಿ ಮಾತನಾಡ್ತಿರೋದು ಯಾಕೆ ಅನ್ನೋದು ಸುದೀಪ್ ಅವರ ಪ್ರತಿವಾದ. ಈ ವಾದ ಪ್ರತಿವಾದ ಇದೀಗ ಕೋರ್ಟ್ನ ಕಟಕಟೆ ಏರಿರೋದ್ರಿಂದ ಮುಂದೆ ಏನು ಅನ್ನೋ ಪ್ರಶ್ನೆ. ಇದು ಒಂದ್ ಕಡೆ ಆದ್ರೆ, ಮೋಸ ಹೋಗೋಕೆ 3 ಮಂದಿ ರೆಡಿ ಇದ್ರೆ ಮೋಸ ಮಾಡೋಕೆ 100 ಜನ ರೆಡಿ ಆಗಿರ್ತಾರೆ. ನಟ ಮಾಸ್ಟರ್ ಆನಂದ್ ಕುಟುಂಬಕ್ಕೆ ನಿಶಾ ಎಂಬಾಕೆ ಸರಿಯಾಗಿ ಮೋಸ ಮಾಡಿದ್ದಾಳೆ. ಆನಂದ್ ಕುಟುಂಬ ಮಾತ್ರ ಅಲ್ಲ, ಮೋಸದ ಲಿಸ್ಟ್ ಹನುಮನ ಬಾಲದಂತೆ ಬೆಳೀತಲೇ ಇದೆ. ಮಾಸ್ಟರ್ ಪ್ಲಾನ್ ಮಾಡಿ ಮಾಸ್ಟರ್ ಆನಂದ್ ಮಗಳ ಹೆಸರಲ್ಲಿ ದೋಖಾ ಮಾಡಿರುವ ನಿಶಾ ಪ್ರಕರಣ ಕೆದಕಿದಷ್ಟು ಸಿಕ್ತಿದೆ. ಮಕ್ಕಳಷ್ಟೇ ಅಲ್ಲ, ಫ್ಯಾಷನ್ ಲೋಕದಲ್ಲಿ ನೇಮು ಫ್ರೇಮು ಮಾಡಬೇಕು ಅಂದ್ಕೊಂಡ ಯುವಕ ಯುವತಿಯರ ಹತ್ರನೂ ಲಕ್ಷ ಸುಲಿಗೆ ಮಾಡಿದ್ದಾಳೆ. ಮಾಸ್ಟರ್ ಆನಂದ್ ದೂರು ಕೊಟ್ಟ ಬೆನ್ನಲ್ಲೇ ಕ್ಯೂನಲ್ಲಿ ನಿಂತು ನಮಗೂ ಯಾಮಾರಿಸಿದ್ದಾಳೆ ಅಂತ ದೂರು ಕೊಡ್ತಿದ್ದಾರೆ. ತಾರಾ ಅನ್ನೋರಿಗೆ 20 ಲಕ್ಷ ರೂಪಾಯಿ ವಂಚನೆ, ರಂಜಿತ್ ಎಂಬಾತನಿಗೆ 49,000 ವಂಚನೆ, ಮೊಮ್ಮಗನನ್ನ ಟಿವಿಯಲ್ಲಿ ಸೇರಿಸ್ತೀನಿ ಅಂತ ವೃದ್ಧೆಗೆ 5.30 ಲಕ್ಷ ವಂಚನೆ, ಬೇಬಿ ಕಂಟೆಸ್ಟ್ ಸೀಸನ್ 4 ಅಂತ ಕಾರ್ಯಕ್ರಮದಲ್ಲಿ ವಂಚನೆ, ಮಿಸ್ಟರ್ ಅಂಡ್ ಮಿಸಸ್ ಬೇಬಿ ಕಂಟೆಸ್ಟೆಂಟ್ ಕಾರ್ಯಕ್ರಮ ವಂಚನೆ, ಎನ್ಎನ್ ಪ್ರೊಡಕ್ಷನ್ ಮಮ್ಮಿ ಕಿಡ್ ಕಂಟೆಸ್ಟೆಂಟ್ ಕಾರ್ಯಕ್ರಮ ವಂಚನೆ, ಮಮ್ಮಿ ಕಿಡ್ ಫ್ಯಾಷನ್ ಕಾರ್ಯಕ್ರಮದ ಹೆಸರಲ್ಲಿ ವಂಚನೆ.
ಒಂದ ಎರಡ ನಿಶಾ ನರಸಪ್ಪಳ ಮಾಯಾಜಾಲ ನೂರಾರು ಅಂತಿದ್ದಾರೆ ಜನ. ಶೋ ಅಲ್ಲಿ ಫಸ್ಟ್ ಪ್ಲೇಸ್ ಕೊಡಿಸ್ತೀವಿ, ನಿಮಗೆ 4-5 ಮೆಡಲ್ಸ್ ಕೊಡಿಸ್ತೀವಿ, 7 ಲಕ್ಷ ಕ್ಯಾಶ್ ಪ್ರೈಸ್ ಕೊಡಿಸ್ತೀವಿ, ಅದಕ್ಕೆ ನೀವು 3 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಿಶಾ ಅವ್ರ ಜೊತೆ ಆಗಿರೋದು. ಬ್ರೋಗೌಡ ಆಗ್ಲಿ, ನಿರಂಜನ್ ಅವ್ರನ್ನೆಲ್ಲ ಇಟ್ಕೊಂಡಿದ್ದಾಗ ನಾವೇನ್ ಮಾಡ್ತೀವೋ ಎಲ್ಲೋ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇರೋರೆ ಅಂತ ಹೇಳಿ ನಾವು ನಂಬ್ಕೊಂಡು ಒಂದಷ್ಟು ಅಮೌಂಟ್ ಪೇ ಮಾಡಿರ್ತೀವಿ. ಲಾಸ್ಟ್ಗೆ ಈ ತರ ಫ್ರಾಡ್ ಆಗಿದೆ ಅಂತ ಹೇಳಿದಾಗ ನಾವೇನ್ ಮಾಡಬೇಕು? ನಿಶಾ ನರಸಪ್ಪ ವಂಚನೆ ಮಾಡೋದಕ್ಕಂತಾನೆ ಕೆಲವು ಇವೆಂಟ್ಗಳನ್ನ ಬೆಂಗಳೂರು ಹೊರವಲಯದ ರೆಸಾರ್ಟ್ಗಳಲ್ಲೂ ಆಯೋಜಿಸಿ ಫೋಟೋ ಕ್ಲಿಕ್ಸ್ತಾ ಇದ್ಲು. ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ಲು. ನೆಕ್ಸ್ಟ್ ಇವೆಂಟ್ಗೆ ನಟಿ ಮೇಘನಾ ರಾಜ್ ಬರ್ತಾರೆ, ಖ್ಯಾತ ಸಂಗೀತಗಾರ ರಘು ದೀಕ್ಷಿತ್ ಬರ್ತಾರೆ, ಮಾಸ್ಟರ್ ಆನಂದ್ ಮಗಳು ವಂಚಿಕಾನು ಇರ್ತಾಳೆ ಅಂತ ಅವರ ಹೆಸರಲ್ಲೂ ಮಕ್ಮಲ್ ಟೋಪಿ ಹಾಕಿದ್ದಾಳೆ ಅಂತ ದೂರುಗಳು ದಾಖಲಾಗ್ತಿವೆ. ಅಷ್ಟೇ ಅಲ್ಲ, ಕೊಟ್ಟ ಹಣ ವಾಪಸ್ ಕೇಳಿದಾಗ ಸಿಸಿಬಿ ಪೊಲೀಸರು ನನ್ನ ಪಾಕೆಟ್ ನಲ್ಲಿದ್ದಾರೆ ಅಂತ ಬಿಲ್ಡಪ್ ಬೇರೆ. ದೊಡ್ಡ ಬೆಗ್ಗರ್ಗೆ ಬೆಗ್ಗರ್, ನೀನು ಅದಕ್ಕೆ ಖರ್ಚು ಆಗ್ತೀಯ, ನಿನಗೆ ಮಗು ಅನ್ನೋದೇ ನಾಳೆ ನಿನ್ನ ಮಗುಗೆ ತಟ್ಟುತ್ತೆ. ಆ್ಯಂಡ್ ಮೋರ್ ಓವರ್ ನನಗೆ ನನ್ನ ಸ್ಟೇಷನಿಂದ ನಂಗೆ ಬರಬೇಕಾಗಿರೋ ಅಮೌಂಟ್ ಆ ಪರ್ಸನ್ ಮೇಲೆ ಆಲ್ರೆಡಿ CCB ರೈಡ್ ಮಾಡಿಸಿದ್ದೀನಿ. CCBನ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಆಲ್ ಕೈಂಡ್ ಆಫ್ ವರ್ಕ್ಸ್ ಆರ್ ಗೋಯಿಂಗ್ ಆನ್. ಅದಕ್ಕೆ ನಿಮ್ಗೆ ವಲ್ಗರ್ ಲ್ಯಾಂಗ್ವೇಜ್ ನಾನು ಅಂತ ಇರೋದು. ಮಕ್ಕಳನ್ನ ಟಿವಿಯಲ್ಲಿ, ಧಾರಾವಾಹಿಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಇಂಥ ನಿಶಾಳ್ ಅಂತವರನ್ನ ನಂಬಿ ಹಣ ಕಳ್ಕೋಬೇಡಿ ಅಷ್ಟೇ. ಗದಗ ಜಿಲ್ಲೆ ನರಗುಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಲಂಚಾವತಾರ ತಾಂಡವವಾಡ್ತಾ ಇದೆ. ಅಧಿಕಾರಿಗಳು ರಾಜಾರೋಷವಾಗಿ ಲಂಚ ಪಡೆಯೋದನ್ನ ನ್ಯೂಸ್ 18 ಪತ್ತೆ ಹಚ್ಚಿದೆ. ಇಲ್ಲಿ ಮದುವೆ ರಿಜಿಸ್ಟರ್ ಮಾಡಬೇಕಾದ್ರೂ ಕೂಡ ದುಡ್ಡು ಕೊಡ್ಲೇಬೇಕು, ಆಸ್ತಿ ಮನೆ ಸೈಟ್ ಖರೀದಿ ಮಾಡಬೇಕಾದ್ರೂ ಕೂಡ ಲಂಚ ಕೊಡ್ಲೇಬೇಕು ಅನ್ನೋದನ್ನ ನ್ಯೂಸ್ 18 ಬಯಲಿಗೆಳೆದಿದೆ. ಯಾವಾಗ ಲಂಚಾವತಾರದ ಬಗ್ಗೆ ನ್ಯೂಸ್ 18 ನಲ್ಲಿ ಸುದ್ದಿ ಪ್ರಸಾರವಾಯಿತು, ಅಧಿಕಾರಿಗಳು ಎಚ್ಚೆತ್ತರು. ಸಬ್ ರಿಜಿಸ್ಟ್ರಾರ್ ಅನ್ನ ಎತ್ತಂಗಡಿ ಮಾಡಿ ಕಂಪ್ಯೂಟರ್ ಆಪರೇಟರ್ ಅನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಮುಳುಗ್ ಹೋಗ್ತಾ ಇದೆ. ಇದಕ್ಕೆ ಕಾರಣ ಮಳೆ ಪ್ರವಾಹ ಮಾತ್ರ ಅಲ್ಲ, ಬದಲಾಗಿ ಶುದ್ಧ ರಾಜಕಾರಣ ಅನ್ನೋ ಆರೋಪ ಕೂಡ ತಳುಕು ಹಾಕೊಂಡಿದೆ. ದೆಹಲಿ ಮುಳುಗಲು ಕಾರಣ ಕೇಂದ್ರ ಸರ್ಕಾರ. ಪ್ರವಾಹ ಬಿಜೆಪಿ ಸೃಷ್ಟಿ ಅಂತ ಎಎಪಿ ಆರೋಪ. ದೇಶದ ಹೆಬ್ಬಾಗಿಲು ಹೆಮ್ಮೆಯ ಕೆಂಪು ಕೋಟೆಯೇ ಮುಳುಗಿ ಹೋಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಸಮಾಧಿ ರಾಜ್ಘಾಟ್ ಜಲಸಮಾಧಿಯಾಗಿದೆ. ವಾರದಿಂದ ಮಳೆ ಬಂದಿಲ್ಲ, ಆದ್ರೂ ಇಡೀ ದೆಹಲಿ ನಗರಕ್ಕೆ ಜಲಾಘಾತ. ರಾಷ್ಟ್ರ ರಾಜಧಾನಿಯನ್ನ ಈ ಮಟ್ಟಿಗೆ ಮುಳುಗಿಸಿದ್ದು ಪ್ರಕೃತಿಯಲ್ಲ, ಪಾಲಿಟಿಕ್ಸ್. ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷದ ಪಾಲಿಟಿಕ್ಸ್ ಅನ್ನೋದಕ್ಕೆ ನಿದರ್ಶನ ಇವತ್ತಿನ ರಾಜಕಾರಣಿಗಳ ಹೇಳಿಕೆಗಳು. हल्दीकुंड से पानी छोड़ने के 3 रास्ते हैं. 3 रास्तों में से उत्तर प्रदेश के कैनाल में पानी नहीं छोड़ा गया, हरियाणा के कैनाल में पानी नहीं छोड़ा गया. जो छोड़ा जाता है सारा पानी दिल्ली के कैनाल में क्यों छोड़ा गया, जिसकी वजह से दिल्ली डूबी? इसका जवाब भारतीय जनता पार्टी का कोई नेता नहीं दे रहा है. वेस्टर्न कैनाल जो उत्तर प्रदेश जाता है हरियाणा से होता हुआ, उसमें आप पानी नहीं छोड़ रहे, इसका कारण बताइए. षड्यंत्र है दिल्ली के खिलाफ. हमारे पास लॉगबुक है, हम लॉगबुक भी लेके आए हैं. दिल्ली के लोगों के खिलाफ बाढ़ लाने का षड्यंत्र कर रहे हैं. 8 तारीख को दिल्ली के अंदर बारिश आई थी 153 mm. 14-15 हो गई, आज 6ठा दिन है. दिल्ली में तो बारिश ही नहीं आ रही है, मगर बाढ़ दिल्ली में आ रही है, क्योंकि सारा का सारा पानी हरियाणा हथनी कुंड से छोड़ के दिल्ली में भेज रहा है. ಮೋದಿ ಸರ್ಕಾರದ ಮೇಲೆ, ಹರಿಯಾಣದ ಖಟ್ಟರ್ ಸರ್ಕಾರದ ಮೇಲೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ವಿರುದ್ಧ ಆಮ್ ಆದ್ಮಿ ಸರ್ಕಾರ ನೇರ ಆರೋಪ ಮಾಡ್ತಿದೆ. ಈ ಆರೋಪಕ್ಕೆ ಬಿಜೆಪಿ ಸಂಸದ ಗೌತಮ್ ಗಂಭೀರ್ ಕೊಟ್ಟ ರಿಯಾಕ್ಷನ್ ಹೀಗಿತ್ತು. आज भुगत कौन रहा है? ना तो कोई MP भुगत रहा है, ना कोई MLA भुगत रहा है, ना कोई चीफ मिनिस्टर भुगत रहा है. भुगत तो एक कॉमन आदमी रहे ना. तो जब तक आप झूठ की राजनीति करेंगे, जब तक आप सिर्फ टैक्स पेयर का पैसा अपनी शक्ल चमकाने के लिए लगाएंगे, एडवर्टाइजमेंट पे लगाएंगे, और ये आप लोगों को एक्सपोज करना चाहिए. देखिए दिल्ली की हालत, दिल्ली की जनता ये समझेगी नहीं, तब तक मुख्यमंत्री इसी तरीके से दिल्ली की जनता को बेवकूफ बनाते रहेंगे. ದೆಹಲಿಯಲ್ಲಿ ನಿರ್ಮಾಣವಾಗಿರೋದು ಕೃತಕ ನೆರೆ. ಇದಕ್ಕೆ ರಾಜಕೀಯ ಉದ್ದೇಶ ಕಾರಣ ಅನ್ನೋ ಆರೋಪ ಯಾಕೆ ಅನ್ನೋದನ್ನ ಈ ಮ್ಯಾಪ್ನ ಮೂಲಕ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ.
ನಾವು ಮೊದಲಿಲ್ಲಿ ಮಾರ್ಕ್ ಮಾಡ್ತಾ ತೋರಿಸ್ತಾ ಇರೋದೇನೆ ಈ ಹಥ್ನಿ-ಕುಂಡ್ ಜಲಾಶಯ. ಇಲ್ಲಿಂದಲೇ ನೀರು ಹರಿದು ದೆಹಲಿಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಹರಿಯಾಣದಲ್ಲಿರುವ ಯಮುನೆಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಜಲಾಶಯವನ್ನ. ನಾವಿಲ್ಲಿ ಗಮನಿಸಬೇಕು, ಹರಿಯಾಣದಲ್ಲಿರೋದು ಬಿಜೆಪಿ ಸರ್ಕಾರ. ಬಿಜೆಪಿ ಆಮ್ ಆದ್ಮಿ ಪಕ್ಷದ ನಡುವಿನ ರಾಜಕೀಯ ಸಮರ ಯಾಕೆ ಹೇಳಲಾಗ್ತಿದೆ? ಈ ಯಮುನೆ ಈ ಹಥ್ನಿ-ಕುಂಡ್ ಜಲಾಶಯದಿಂದ ದೆಹಲಿವರೆಗೂ ಹರಿಯುತ್ತೆ. ಕೇವಲ ದೆಹಲಿಗೆ ಮಾತ್ರ ಅಲ್ಲ, ಇದು ಪಕ್ಕದ ಬೇರೊಂದು ರಾಜ್ಯ ಅಂದ್ರೆ ಉತ್ತರ ಪ್ರದೇಶಕ್ಕೂ ಕೂಡ ಇದೇ ಒಂದು ಹಥ್ನಿ-ಕುಂಡ್ ಡ್ಯಾಮ್ ನಿಂದ ನೀರನ್ನ ಬಿಡುಗಡೆ ಮಾಡಿದ್ರೆ ಹರಿಯುವ ಮತ್ತೊಂದು ಪರ್ಯಾಯ ಮಾರ್ಗ ಕೂಡ ಇದೆ. ಆದ್ರೆ ಈಗ ಆಗಿರೋದು ಏನು ಅನ್ನೋದನ್ನ ಆರೋಪವನ್ನ ನಾವು ಗಮನಿಸಿದ್ರೆ, ಹಥ್ನಿ-ಕುಂಡ್ನಿಂದ ದೆಹಲಿಗೇನೆ ನೀರನ್ನ ಬಿಡಲಾಗಿದೆ. ಈ ಹಥ್ನಿ-ಕುಂಡ್ ಜಲಾಶಯದಿಂದ ದೆಹಲಿಗಿರುವ ಮಾರ್ಗ ಇದೆಯಲ್ಲ, ಆ ಮಾರ್ಗದುದ್ದಕ್ಕೂ ಕೂಡ ನೀರನ್ನ ಯಥೇಚ್ಛವಾಗಿ ಬಿಡಲಾಗಿದೆ. ಸರಿಸುಮಾರು 228 ಕಿಲೋಮೀಟರ್ ಉದ್ದದ ಮಾರ್ಗ ಇದೆ ಹಥ್ನಿ-ಕುಂಡ್ ಜಲಾಶಯದಿಂದ ದೆಹಲಿವರೆಗೂ. ನೀರನ್ನ ಕೇವಲ ಈ ಮಾರ್ಗದಲ್ಲಿ ಮಾತ್ರ ಬಿಡಲಾಗಿದೆ ಅನ್ನೋದು ಆರೋಪ. ಎಷ್ಟು ಪ್ರಮಾಣದ ನೀರು? ಪ್ರತಿ ದಿನದ ಲೆಕ್ಕಾಚಾರದಲ್ಲಿ ದೆಹಲಿಗೆ ಈ ಒಂದು ಜಲಾಶಯದಿಂದ 2 ಲಕ್ಷ ಕ್ಯೂಸೆಕ್ಸ್ ನಷ್ಟು ನೀರನ್ನ ಹರಿಬಿಡಲಾಗಿದೆ. ಪರ್ಯಾಯವಾಗಿ ಮತ್ತೊಂದು ಮಾರ್ಗ ಕೂಡ ಇತ್ತು, ಅಂದ್ರೆ ಉತ್ತರ ಪ್ರದೇಶ. ಆದ್ರೆ ಉತ್ತರ ಪ್ರದೇಶಕ್ಕೆ ನೀರೇ ಹರಿಬಿಟ್ಟಿಲ್ಲ. ಹಥ್ನಿ-ಕುಂಡ್ ಜಲಾಶಯದಿಂದ ಸಂಪೂರ್ಣವಾಗಿ ಅಲ್ಲಿ ಮಳೆ ಹೆಚ್ಚಾಗಿತ್ತು, ಮಳೆಯಿಂದಾಗಿ ನೀರಿನ ಶೇಖರಣೆ ಹೆಚ್ಚಾಗಿತ್ತು, ಅದನ್ನ ಡೈರೆಕ್ಟ್ ಆಗಿ ದೆಹಲಿಗೆ ಬಿಡಲಾಗಿದೆ. ಹರಿಯಾಣಕ್ಕೂ ಕೂಡ ನೀರನ್ನ ಬಿಡುವ ಅವಕಾಶ ಇದ್ರೂ ಕೂಡ ಎರಡೂ ಕಡೆ ಉತ್ತರ ಪ್ರದೇಶ, ಹರಿಯಾಣ ಎಲ್ಲಿಗೂ ಕೂಡ ನೀರನ್ನ ಬಿಡದೆ ನೇರವಾಗಿ ದೆಹಲಿಗೆ ಬಿಡಲಾಗಿದೆ. ಇದರ ಹಿಂದೆ ಇರೋದು ಶುದ್ಧ ರಾಜಕಾರಣ ಅನ್ನೋ ಆರೋಪ ಪ್ರತ್ಯಾರೋಪ. ಇದು ಒಂದ್ ಕಡೆ ಆದ್ರೆ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಒಂದು ದಿನದ ಯುಎಇ ಪ್ರವಾಸವನ್ನ ಕೈಗೊಂಡಿದ್ರು. ಮೋದಿಗೆ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅದ್ಧೂರಿ ಸ್ವಾಗತವನ್ನ ಕೂಡ ಕೋರಿದ್ರು. ಇದರ ಮಧ್ಯೆ ಕರೆನ್ಸಿ ಬಳಕೆಗೆ ಕೇಂದ್ರೀಯ ಬ್ಯಾಂಕ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅಬುಧಾಬಿಯಲ್ಲಿ ದೆಹಲಿ ಐಐಟಿ ಪ್ರಧಾನ ಶಾಖೆಯನ್ನ ಸ್ಥಾಪನೆ ಮಾಡಲಾಗಲಿದ್ದು ಜನವರಿ 2024ರಿಂದ ಸ್ನಾತಕೋತ್ತರ ಕೋರ್ಸ್ ಆರಂಭ ಆಗಲಿದೆ. ಇಲ್ಲಿವರೆಗೆ 85 ಶತಕೋಟಿ ಡಾಲರ್ ವ್ಯಾಪಾರಕ್ಕೆ ಒಪ್ಪಂದವಾಗಿದ್ದು ಭವಿಷ್ಯದಲ್ಲಿ 100 ಶತಕೋಟಿ ಡಾಲರ್ಗೆ ತಲುಪುವ ನಿರೀಕ್ಷೆ ಹೊಂದಲಾಗಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.